ಡೊನಾಲ್ಡ್ ಟ್ರಂಪ್ ಇವತ್ತು ಮಾಧ್ಯಮಗಳ ಜೊತೆ ಮಾತಾಡ್ತಾ ಹಾರ್ಮುಜ್ ಜಲಸಂಧಿಗೆ ಟ್ರಂಪ್ ಜಲಸಂಧಿ ಅಂದರು. ಹಾರ್ಮುಜ್ ಸ್ಟ್ರೇಟ್ಗೆ ಟ್ರಂಪ್ ಸ್ಟ್ರೇಟ್ ಅಂತ ಅವರೇ ಮರುನಾಮಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಇದು ಮಾತುಕತೆಗಳು ನಡೀತಾ ಇದ್ದಾವೆ. ಇರಾನ್ನಿಂದ 10 ಹಡಗುಗಳು ನಮಗೆ ಗಿಫ್ಟ್ ಆಗಿ ಬಂದಿದ್ದಾವೆ. ಈ ಗಿಫ್ಟೇ ಭಯಂಕರ ಕನ್ಫ್ಯೂಸಿಂಗ್ ಇದೆ. ಇದು 10 ಹಡಗುಗಳ ಪಾಕಿಸ್ತಾನದ ಧ್ವಜ ಕಟ್ಟಿಕೊಂಡು ಪರ್ಷಿಯನ್ ಗಲ್ಫ್ನಿಂದ ಹಾರ್ಮುಜ್ ಜಲಸಂಧಿ ಮೂಲಕ ಹೊರಗಡೆ ಬಂದು ಅನ್ನೋ ಸುದ್ದಿ ಗೊತ್ತು ನಮಗೆ. ಕೆಲವು ಮಾಧ್ಯಮಗಳ ವರದಿಗಳ ಪ್ರಕಾರ ಅವು ಪಾಕಿಸ್ತಾನಕ್ಕೆ ಹೋಗೋ ಬದಲು ಅಮೆರಿಕ ಕಡೆ ಹೋದವು ಅಂತ. ಅಮೆರಿಕ ಕಡೆ ಹೋದವು, ಅದನ್ನೇ ಗಿಫ್ಟ್ ಅಂತಿದ್ದಾರೆ. ಇದನ್ನ ಮಾಡಿದ ನಂತರವೂ ಪಾಕಿಸ್ತಾನ ಅಕಸ್ಮಾತ್ ಇದನ್ನು ಮಾಡಿದ್ದೇ ನಿಜ ಆದರೆ ವಿಪರೀತ ಚರ್ಚೆ ಆಗ್ತಾ ಇದೆ. ನಾನೇನು ಸಣ್ಣ ಪುಟ್ಟ ಅಲ್ಲೊಂದು ಕಡೆ ಕೇಳಿದ್ದು ಇಲ್ಲೊಂದು ಕಡೆ ನೋಡಿದ್ದು ಅನ್ನೋ ಕಾರಣಕ್ಕೆ ಸುದ್ದಿ ಹೇಳ್ತಿಲ್ಲ. ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ವಿಪರೀತ ಚರ್ಚೆ ಆಗ್ತಾ ಇರುವ ವಿಷಯ ಇದು. ಪಾಕಿಸ್ತಾನ ಒಂದು ವೇಳೆ ಈ ಕೆಲಸ ಮಾಡಿದರೆ, ಈ ಕೆಲಸ ಮಾಡಿದ ಹೊರತಾಗಿಯೂ ಇರಾನ್ ಅದಕ್ಕೆ ನಮ್ಮ ಪರವಾಗಿ ನೀವು ಮಾತುಕತೆ ನಡೆಸಿ ಅಂತ ಹೇಳೋದಕ್ಕೆ ಸಾಧ್ಯನಾ? ಇಷ್ಟಕ್ಕೂ ಪಾಕಿಸ್ತಾನದ ವಿದೇಶಾಂಗ ಸಚಿವರು, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಈಜಿಪ್ಟ್ನ ವಿದೇಶಾಂಗ ಸಚಿವರು ಕೂತ್ಕೊಂಡು ಮಾತುಕತೆ ಏನು ಮಾಡ್ತಾರೆ? ಯುದ್ಧ ನಿಲ್ಲಿಸೋದು ಇವ್ರ ಕೈಯಲ್ಲಿದೆಯಾ? ಇಲ್ಲ. ಒಂದು ನಿರ್ಣಯ ತೆಗೆದುಕೊಳ್ತಾರೆ ಅವರು. ಅಲ್ಲಿ ತೆಗೆದುಕೊಳ್ಳಲಾಗುವ ನಿರ್ಣಯವನ್ನ ಇರಾನ್ಗೂ ಹೇಳ್ತಾರೆ, ಅಮೆರಿಕ ಮತ್ತು ಇಸ್ರೇಲ್ಗೂ ಹೇಳ್ತಾರೆ, ಇಂತಿಂಥ ಕಂಡೀಷನ್ಗಳ ಮೇಲೆ ಯುದ್ಧ ನಿಲ್ಲಬೇಕು ಅಂತ. ಅವರಿಬ್ಬರೂ ಅದಕ್ಕೆ ಒಪ್ಪಿಕೊಂಡರೆ ಮುಂದಿನ ಮಾತುಕತೆಗೆ ಇರಾನ್ನ ಪ್ರತಿನಿಧಿಗಳು ಮತ್ತು ಅಮೆರಿಕದ ಪ್ರತಿನಿಧಿಗಳು ಎದರ ಬದರ ಬಂದು ಕೂತ್ಕೋತಾರೆ. ಅದು ಯಾವಾಗತ್ತೋ ನೋಡೋಣ. ಬಟ್ ಮೊದಲು ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಸ್ಟ್ರೇಟ್ಗೆ ಟ್ರಂಪ್ ಸ್ಟ್ರೇಟ್ ಅಂದಿದ್ದು. ಟ್ರಂಪ್ ಯಾವುದಕ್ಕೆ ಏನಾದ್ರು ಹೇಳ್ಬೋದು. ಹಾರ್ಮುಜ್ ಜಲಸಂಧಿ ಮರುನಾಮಕರಣಗೊಂಡಿದೆ. ಡೊನಾಲ್ಡ್ ಟ್ರಂಪರ ಆಶಯದ ಮೇರೆಗೆ ಏನಂತ ಮರುನಾಮಕರಣಗೊಂಡಿದೆ? ಟ್ರಂಪ್ ಕೊರೋನಾ ಟೈಮ್ನಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಟ್ರಂಪು ಕೊರೋನಾ ವೈರಸ್ ಅಂತಿರಲಿಲ್ಲ, ವುಹಾನ್ ವೈರಸ್ ಅಂತಿದ್ರು. ಮರುನಾಮಕರಣ ಮಾಡಿಬಿಟ್ಟಿದ್ರು ಅವರೇ. ವುಹಾನ್ ವೈರಸ್ ಯಾಕೆ? ವುಹಾನ್ನಿಂದ ಹುಟ್ಕೊಂಡಿದ್ದು. ವುಹಾನ್ ಚೀನಾದಲ್ಲಿದೆ. ಚೀನಾಕ್ಕೂ ಅಮೆರಿಕಕ್ಕೂ ಸಂಬಂಧ ಹೆಂಗೆ ಅಂತ ನಿಮಗೆ ಗೊತ್ತು. ನೋಡಿ, ಈ ಹೇಳಿಕೆಯಲ್ಲಿ ಮತ್ತಂತಾರೆ 10 ಹಡಗುಗಳ ಗಿಫ್ಟ್ ಆಗಿ ಬಂದಿದ್ದಾವೆ, 10 ಹಡಗುಗಳ ಗಿಫ್ಟ್ ಆಗಿ ಬಂದಿದ್ದಾವೆ ಅಂತ. ವಾಲ್ಟರ್ ಬ್ಲೂಮ್ಬರ್ಗ್ ಅನ್ನುವಂಥ ಒಬ್ಬ ರಕ್ಷಣಾ ವಿಶ್ಲೇಷಕರಿದ್ದಾರೆ. ಅವರ ಪ್ರಕಾರ ಇದಷ್ಟು ಸುಳ್ಳು. ಇರಾನು ಸುಳ್ಳು ಹೇಳ್ತಾ ಇದೆ, ಪಾಕಿಸ್ತಾನವೂ ಸುಳ್ಳು ಹೇಳ್ತಾ ಇದೆ, ಅಮೆರಿಕಾನೂ ಸುಳ್ಳು ಹೇಳ್ತಾ ಇದೆ. ಅಮೆರಿಕ ಇನ್ ದ ಸೆನ್ಸ್ ಟ್ರಂಪು ಸುಳ್ಳು ಹೇಳ್ತಾ ಇದ್ದಾರೆ. ಪರ್ಷಿಯನ್ ಗಲ್ಫ್ನಿಂದ ಹಾರ್ಮುಜ್ ಜಲಸಂಧಿಯ ಮೂಲಕ ಪಾಕಿಸ್ತಾನದ ಧ್ವಜ ಹೊತ್ತ 10 ಹಡಗುಗಳು ಹೊರಗೆ ಬಂದದ್ದೇ ಸುಳ್ಳಂತೆ. ಬಂದಿದ್ದೇ 4 ಹಡಗುಗಳು, ಹೆಸರು ಸಹಿತ, ಏನು ಶಿಪ್ ಡೇಟಾ ಅಂತ ಸಿಗುತ್ತೊಂದು, ಅದರ ಸಮೇತ ಅವರು ವಿವರಗಳನ್ನು ಕೊಡ್ತಾರೆ. ಶಿಪ್ ಟ್ರ್ಯಾಕ್ ರೆಕಾರ್ಡ್ ಅಂತ, ಯಾವ್ಯಾವ ಹಡಗು ಎಲ್ಲೆಲ್ಲಿ ಯಾವ ಸಂದರ್ಭದಲ್ಲಿ ಏನೇನು ದಾಟ್ಕೊಂಡು ಹೋಯಿತು ಅಂತ. ರಿಫಾ ಅಂತ ಒಂದು, ಜಿ ಅಂತ ಒಂದು, ಗ್ಯಾಸ್ ಲಕ್ಕಿ ಅಂತ ಮತ್ತೊಂದು, ಲೊವೆಂಟಸ್ ಅಂತ ಮತ್ತೊಂದು ಹಡಗು. ಈ 4 ಹಡಗುಗಳ ಪಾಕಿಸ್ತಾನದ ಧ್ವಜದೊಂದಿಗೆ ಬಂದದ್ದು. ಅವು ಕೂಡ ಬೇರೆ ಬೇರೆ ಕಡೆ ಹೋದವು. 10 ಹಡಗುಗಳ ಬಂದೇ ಇಲ್ಲ ಹೊರಗೆ. ಅವುಗಳ ಪೈಕಿ ಒಂದು, ಈ 4 ಹೊರಗೆ ಬಂದಿದೆಯಲ್ಲ, 4ರ ಪೈಕಿ ಒಂದು ಅಮೆರಿಕದ ಕಡೆ ಹೋಗಿಲ್ಲ ಅಂತ ಟ್ರಂಪ್ ಹಸಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ವಾಲ್ಟರ್ ಬ್ಲೂಮ್ಬರ್ಗ್ ಹೇಳ್ತಾ ಇದ್ದಾರೆ. ವೆರಿ ವೆಲ್ ನೋನ್ ರಕ್ಷಣಾ ವಿಶ್ಲೇಷಕರವರು.